next day. ಆರಾಮ್ ಏನಾಯ್ತು ಡಿವೈಡರ್ ಹೊಡ್ಕೊಂಡು ಗಾಡಿ ನೋಡಿ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಊಟಿ. ಸೊ ವೆದರ್ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ, ಫುಲ್ ಕೋಲ್ಡ್ ಆಗಿದೆ. ಆ್ಯಂಡ್ ಕರೆಕ್ಟಾಗಿ ಟೈಮ್ ಬಂದುಬಿಟ್ಟು ಇವಾಗ 6:05 ಆಗಿದೆ ನೋಡ್ತಾ ಇರ್ಬೋದು. ಇವಾಗ ಜಸ್ಟು ಬೆಳಕಾಗಿರೋದು ಗುರು. ಸೊ ನನ್ನ ಗಾಡಿ ಅಲ್ಲಿ ನಿಂತಿದೆ. ಸೊ ಸ್ಕೋಡಾ ಅದೆಲ್ಲ ಕಾರಲ್ಲಿ ಬಂದಿರೋರು, ಇದೆಲ್ಲ 2 ವೀಲರ್ಸು. R15 ಅವರು ರೆಡಿಯಾಗಿ ಹೋಗ್ತಾಯಿದ್ರು. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ಕೋಲ್ಡು, ನೀರಂತೂ ಕೇಳಲೇಬೇಡಿ. ಅದೊಂದು ಮನೆ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಫಾಗ್ ಏನೂ ಇಲ್ಲ, ಮಾತ್ರ ಕೋಲ್ಡ್ ಇದೆ. ಇವಾಗ ರೆಡಿ ಆಗಿಬಿಟ್ಟು ನಾವು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಾನು ನಿಮಗೆ ಮೋಟೋ ಬ್ಲಾಗ್ ವ್ಯೂವಲ್ಲಿ ಸಿಗ್ತೀನಿ. ಇದು ಪೈನ್ ಫಾರೆಸ್ಟು ನಿಮ್ಮ ಲೆಫ್ಟ್ ಸೈಡಲ್ಲೆಲ್ಲ ಇರೋದು. ಇವಾಗ ನಾವು ಬಂಡೀಪುರಂ ಮೇಲಿಂದ ಮೈಸೂರು ಆಮೇಲೆ ಬೆಂಗಳೂರಿಗೆ ಹೋಗ್ತೀರಿ. ಯಾಕೆ ಅಂದರೆ ಬಂಡೀಪುರದಲ್ಲಿ ಅನಿಮಲ್ಲೇ ನೋಡಿಲ್ಲ ಗುರು. ಬರಬೇಕಾದ್ರೇನು ಮಧುಮಲೆಯಲ್ಲಿ ಸಿಕ್ತು, ಬಂಡೀಪುರದಲ್ಲಿ ಸಿಕ್ಕಿಲ್ಲ. ಸೊ ಅದಕ್ಕೆ ಹೋಗ್ತಾ ಬಂಡೀಪುರದ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ. ಯಾವ್ದಾರ ಒಂದು ಸೈಟಿಂಗ್ ಆಗಬೇಕಲ್ವಾ. ಇಷ್ಟು ದೂರ ಬಂದ್ಬಿಟ್ಟು ಬಂಡೀಪುರದಲ್ಲಿ ಯಾವುದೂ ಪ್ರಾಣಿಗಳೇ ನೋಡಿಲ್ಲ ಅಂತ ಅಂತು ಅಂದರೆ ಹೆಂಗಾಗುತ್ತೆ ಹೇಳಿ. ಇವಾಗ ಮತ್ತೆ 30 ಕಿಲೋಮೀಟರ್ಸ್ ಬಳಸ್ಕೊಂಡು ನಾವು ಆ ಕಡೆ ಹೋಗಬೇಕು. ನಾವು ಹೆಂಗೆ ಬಂದರೋ ಹಂಗಿಲ್ಲ, ಈ ಕಡೆಯಿಂದ ಹೋಗಬೇಕು. 30 ಕಿಲೋಮೀಟ್ರು ಜಾಸ್ತಿ ಆಯ್ತದೆ ಗುರು. ಹೆವಿ ಚಳಿ. 9 ಗಂಟೆ ಆಗ್ತಾಯಿದೆ. ಹೆಂಗೆ ತಣ್ಣಗೆ ಫೀಲ್ ಹೊಡಿತಾ ಇದೆ ಅಂದರೆ ನೆಕ್ಸ್ಟು ಲೆವೆಲು. ನೋಡು ಗಾಡಿ ಎಲ್ಲ ಈ ಕಡೆ, ನೋಡು ಗಾಡಿ ಎಲ್ಲ ಈ ಕಡೆ ಬರ್ತೈತೆ ಮೋನಿ. ಸೊ ನಾನು ನಿಮಗೆ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ಸಿಗ್ತೀನಿ. ಇಲ್ಲಿಂದ ಸ್ವಲ್ಪ ಟೈಮ್ನ ಪಿಕಪ್ ಮಾಡಬೇಕು. ಮೈಸೂರಲ್ಲಿ ಒಂದು ಪಿಟ್ ಸ್ಟಾಪ್ ಹಾಕಬೇಕು. ಅಲ್ಲಿ ನೋಡು ಹೆಂಗೆ ಹೊಗೆ ಬರ್ತೈತೆ ಅಂತ. ಅಯ್ಯೋ ಸ್ವಾಮಿ, ಏನು ಗುರು ಈ ಥರ ಹೊಗೆ. ಅಣ್ಣ ನಿನ್ನ ಇಂಜಿನ್ ಹೊಗೆ ಹಾಕ್ಸ್ಕೊಂಬಿಟ್ಟೈತಣ್ಣ. ಹಿಂದೆ ಬರೋರಿಗೆ ಕಾಣ್ತಾನೆ ಇಲ್ಲ ಗುರು. ಅಯ್ಯೋ ಸ್ವಾಮಿ. TN43B1712 ಟಾತಂಗೂ ಏಜ್ ಆಗಿಬಿಟ್ಟಿದೆ, ಗಾಡಿಗೂ ಏಜ್ ಆಗಿಬಿಟ್ಟಿದೆ. ಓ ಯಾಕೆ 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 ಒಳ್ಳೆ ರೋಡು, ಖಾಲಿ ರೋಡು ಹಾಕ್ಕೊಂಡು ಕಾರ್ನರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಒಳ್ಳೆ ಮಸ್ತು. ಹಾಂ ಹೋಗೋಣ, ಹೋಗೋಣ. ಏನು ಶೂಟಿಂಗ್ ಸ್ಪಾಟು ನನಗೂ ಗೊತ್ತಿಲ್ಲ ಗುರು. ಫುಲ್ಲು ಬೋಳವಾಗೈತೆ, ಸ್ವಲ್ಪ ಗ್ರೀನರಿ. ಹಾಂ ಎಲ್ಲ ಹೊಂಟೋಗ್ಬಿಟ್ಟೈತೆ ಅನ್ಸುತ್ತೆ. ಇಲ್ಲಿ ಗಾಡಿ ಯಾವುದೋ ಒಂದು ನಿಂತೈತೆ. ಇಲ್ಲೊಂದು 53 K53 ಗಾಡಿ ಎಲ್ಲ ಹಿಂಗೆ ಕಣ. ಕಾರ್ನಲ್ಲೆಲ್ಲ ಹುಷಾರಾಗಿ ಓಡಿಸ್ಬೇಕು ಗುರು. ಓ ಅಣ್ಣ ಬಾಯಿಗೆ ಬಾಳೆಹಣ್ಣು. ಊಟಿಗೆ ಯಾಕೆ ಬರಬೇಕು ಅಂದರೆ ಈ ಥರ ರೋಡು, ಈ ಥರ ಕಾರ್ನರ್ಗಳೆಲ್ಲ ಫೀಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಆ ಕಡೆನೂ ನೇಚರು, ಈ ಕಡೆನೂ ನೇಚರು. ಕಾರ್ನರ್ ಮೇಲೆ ಕಾರ್ನರಿಂಗ್ ಗುರು. ಇದ್ಯಾವುದೋ ನೀರೆಲ್ಲ ಎಗರುತ್ತೆ, ತಣ್ಣಗಾಗ್ತಾಯಿದೆ ಫೀಲ್ ಮಾತ್ರ ನಿಜವಾಗ್ಲೂ ಗೈಸ್. ಗೂಡ್ಲೂರಿಂದ ಎಕ್ಸಿಟ್ ತೊಗೊಬೇಕು. ಇನ್ನು ಯಾವಾಗ ಗುರು ಸಿಗೋದು? ಆ ಕಡೆಯಿಂದ ಹೊಂಟೋಗ್ಬಿಡ್ಬೋದಾಗಿತ್ತು.
ಅಲ್ಲಿ ಯಾರೂ ಪೊಲೀಸ್ ಇದ್ದಿಲ್ಲ, ಏನಂತಕ್ಕೆ ರಿಸ್ಕು ಅಂತ ಅಂದ್ಬಿಟ್ಟೆ ಈ ಕಡೆ ಎತ್ಕೊಂಡಿತ್ತು. ಈ ಕಡೆಯಿಂದನೇ ಮೈಸೂರು, ನೀವು ಊಟಿಗೆ ಏನಾರ ಬಂತು ಅಂದರೆ ಈ ಕಡೆಯಿಂದನೇ ಗೂಡ್ಲೂರಿಂದನೇ ಎಕ್ಸಿಟ್ ಆಗಬೇಕಾಗಿರೋದು. ನೋಡಿ ಯಾವ ಥರ ಇದೆ. ಓ ನೆಕ್ಸ್ಟ್ ಲೆವೆಲಾಗಿ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಒಂದು ವೆಹಿಕಲು ಮೂವಿಂಗ್ ಇಲ್ಲ ಗುರು, ಅಷ್ಟೇನು ಬೈಕರ್ಸ್ಗಳು ಬಂದಿಲ್ಲ. ಏನೊಂದು 15 ಗಾಡಿಗಳು ನೋಡಿರ್ಬೋದು ಅಷ್ಟೇ. ಹೆಂಗಿದೆ ನೋಡಿ, ಇಷ್ಟು ಬಿಸಿಲು. ಯಾಕೆ ಓಕೆ ಥ್ಯಾಂಕ್ಸ್. ಹಾಂ ಓಕೆ ಬ್ರೋ. ಓಹೋ ಏನೋ ಆಕ್ಸಿಡೆಂಟ್ ಆಗಿದೆ. ಏನಾಗಿದೆ ಬ್ರೋ? ಬೈಕಾ? ಹೈ ಕ್ರೇಸಿ ಗುರು. ಓ ಇವರು ಸಿಕ್ಕಿರೋರು. ರೂಮ್ ಸ್ಟೇ ಮಾಡಿದ್ರಲ್ಲ ಅವ್ರು ಇದ್ದಾರೆ. ಬೈಕೆ ಕೆಳಗಡೆ ಹೊಂಟೋಗಿದೆಯಂತೆ ಗುರು. ಹೋಗು ಗುರು. ಮೋನಿ NS ಅವರು ನೋಡಿರೋರು ರೂಮ್ಮೇಟು, ಅವರು ಸ್ಪಿಕ್ಸ್ ಹಾಕೊಂಡಿರೋರು ರೂಮಲ್ಲೇ ತಾನೇ ಇದ್ದಿತ್ತು. ಅಯ್ಯೋ ಅಲ್ಲ ಗಾಡಿ ಬ್ರೋ ಹೋಗಿರೋದು. ಫುಲ್ಲು ಸ್ಮ್ಯಾಶು ಗಾಡಿನೇ ಬ್ರೋ. ಯಾರಿಗೇನಾಗಿಲ್ಲ ಅಲ್ಲ? ಹಾಂ ಓ ಬ್ರೋ ಆರಾಮ್. ಏನಾಯ್ತು ಬ್ರೋ? ಯಾರೋ ಬೈಕವನಂತೆ ಈ ಕಡೆ ಬಂದು ಈ ಕಡೆ ಅವನು ಈ ಕಡೆ ಹಾರ್ಕೊಂಡೇನು ಬೈಕನ್ನು ಆ ಕಡೆ ಬಿಟ್ಟೇನು ಸ್ಪೀಡಾಗಿ ಬಂದು. ಓಕೆ ಅವ್ರಿಗೇನು ಆಗಿಲ್ವಾ ಬ್ರೋ? ಅವ್ರಿಗೇನಾಗಿದೆ ಫ್ರ್ಯಾಕ್ಚರ್ ಆಗಿದೆ ಅಂತ ಅಷ್ಟೇ. ಇವ್ರ ಬ್ರದರ್ ಅಂತೆ ಬೈಕ್ ಸ್ಟಾರ್ಟ್ ಹಾಕೊಂಡಿರಲ್ಲ. ಹಾಂ ಸ್ಪೀಡಾಗಿ ಬಂದು ನಾನು ಅದೇ ನೋಡಿದೆ ನಿಮ್ಮನ್ನ ನಾವು ಮಾತಾಡ್ಸಿದ್ದೀರಲ್ಲ ಅಂತ. ನೀವು ಬೆಂಗಳೂರಿಗಾ ಬ್ರೋ? ಹಾಂ ಬೆಂಗಳೂರು. ಓ ಇವಾಗ ಹೋಗ್ತಾ ಇದ್ರಿ? ಹೌದಾ? ಇವಾಗ ಯಾವ ಕಡೆ? ಈ ಕಡೆ ಸೈಡ್, ಈ ಕಡೆ ಮೈಸೂರು. ಬೈಕರ ಫಲ್ಸರ್ ನೆನ್ನೆ ಮುಗಿತಾ? ನೆನ್ನೆ ಎಲ್ಲ ಫುಲ್ಲು ಟಯರ್ಡು ಬ್ರೋ. ಸಾಕು, ನಾವು ಇದು ರೋಡ್ನ ವ್ಯೂನ ಎಂಜಾಯ್ ಮಾಡ್ಕೊ ಹೋಗೋಣ ಅಂತ ಬಂದಿತ್ತು ಅಷ್ಟೇ. ಏನೋ ಮೋನಿ ಇದು ಡಿವೈಡ್ರ್ ಹೊಡ್ಕೊಂಡು ಗಾಡಿ ನೋಡುಗರು ತುದಿಯಲ್ಲೈತೆ ಹೆಂಗೆ ಇಳಿದವರು. ಅವನು ಫ್ರ್ಯಾಕ್ಚರು. ಬಾಮೋನೆ. ಅಯ್ಯೋ ಅವನ ಅಕ್ಕನ ಕ್ಯಾಮ್ರಾ. ಹಾಂ ಯಾರು? ಏನೋ ನೋಡವ್ರೆ ಅಂತ ಅಂತವ್ರಪ್ಪ. ಇವಾಗ ರೆಕಾರ್ಡ್ ಮಾಡಿದೆ ಜಸ್ಟು. ಓ ಈ ಗಾಡಿಯಿಂದ ಹಾಕೊಂಡು ಹೋಯ್ತಾರಲ್ಲ. ಹಾಂ ಸೊ ಘಾಟ್ ಸೆಕ್ಷನಲ್ಲೆಲ್ಲ ಓಡಿಸ್ಬೇಕಾದ್ರೆ ಹುಷಾರಾಗೆ ಓಡಿಸ್ಬೇಕು. ಅದು NS ಅಂತೆ ಬಿದ್ದಿರೋದು. ಝೊಯ್ಕ್ ಒಳಗಡೆ ಹೊಂಟೋಗ್ಬಿಟ್ಟೈತೆ.
ಸೊ ನಿನ್ನೆ ಸಿಕ್ಕಿರೋರು ಸಿಕ್ಕಿದ್ರು ಪೈನ್ ಫಾರೆಸ್ಟಲ್ಲಿ ಸಿಕ್ಕಿರೋರು. ಅವ್ರು ಪೈನ್ ಫಾರೆಸ್ಟಲ್ಲಿ ತಾನೇ ಸಿಕ್ಕಿತ್ತವರು. ಯಪ್ಪ, ಈ ಥರ ದೃಶ್ಯ ಆಯಿತು ಅಂದರೆ ಹೆಂಗೂ ಕಾರ್ನರಿಂಗೇ ಬೇಡ ಅಂತ ಅನ್ನಿಸ್ಬಿಡುತ್ತಲ್ಲ ಮೊನ್ನೆ. ಕಾರ್ನರಿಂಗೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಅಯ್ಯೋ, ಬನ್ನಿ ಹೋಗುವ. ಆಗ ನಮ್ಮ KSRTC ಬಸ್ನ ನೋಡ್ತಾ ಇದ್ದೀರಿ. ಅಯ್ಯಪ್ಪ, ಸರ್ ಗೂಡ್ಲೂರು எவ்வளோ கிலோமீட்டர் இருக்கா? 15. ಥ್ಯಾಂಕ್ ಯು ಸರ್. ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಬಟ್ ಆದರೆ ರಿಟರ್ನ್ ಮಾತಾಡೋದಕ್ಕೆ ಬರಲ್ಲ. ಹೆಂಗೈತೆ ನೋಡಿ. ಇನ್ನು 15 ಕಿಲೋಮೀಟ್ರ್ ಐತಂತ. ಆಮೇಲೆ ಅಲ್ಲಿಂದ ಒಂದೇ ಬಂಡೀಪುರ, ಮಧುಮಲೈ ಎಲ್ಲ ಬಾರಿಸ್ಕೊ ಹೊಂಟೋಗಲ್ಲ, ಆರಾಮಾಗಿ ಹೋಗೋಣ ಅಲ್ಲ ಮನೆ. ಒಳ್ಳೆ ಫೋಟೋಶೂಟ್ ಗುರು. ಮನೆ ಎಷ್ಟು ವರ್ಷದ ಹಳೇದೋ ಇದೆಲ್ಲ ಮರಗಳು. ಮರಕ್ಕೆ ಪಾಚಿನೇ ಆಗ್ಬಿಡೈತಲ್ಲೋ. ಹಾಂ, ನೀಲಗಿರಿ ಮರಗಳು. ಏನು ಅದೇ ಗೊತ್ತಿಲ್ಲ. ಎಲ್ಲ ಮರಕ್ಕೂ ಸ್ಟಾರ್ಗಳು ಹಾಕೋರಪ್ಪ. ಓ ರಿಫ್ಲೆಕ್ಟ್ರು ಕಣ. ನೋಡು, ಇಲ್ಲೊಂದು ಸ್ಟಾರ್ ಹಾಕಿದ್ದಾರೆ. ಮತ್ತು ನೋಡಿ ಇಲ್ಲೊಂದು ಇಲ್ಲಿ. ಹಾಂ, ರೋಡಿಗೆ ಮಾತ್ರ ಹಾಕಿರೋದು ರಿಫ್ಲೆಕ್ಟ್ರು. ಊಟಿ ಅಂತೂ ಪ್ಲೇಸ್ಗಳಿಗೆ ಇದಿಲ್ಲ ಅಂದ್ರೂ ರೋಡು, ನೇಚರು ಮತ್ತು ಈ ಕೋಲ್ಡು ನೆಕ್ಸ್ಟ್ ಲೆವೆಲ್ ಅಲ್ಲ. ನೋಡು, ಕರೆಕ್ಟಾಗಿ 10-20 ಅಮ್ಮ ಕೋಲ್ಡ್ ಹಂಗೆ ಹೊಡಿತಾನೇ ಐತೆ. ಅದು ಬೇರೆ ನೀಲಗಿರಿ ಮರ ಅಲ್ವಾ, ಅವು ತಣ್ಣಗೈತೆ. ಅಲ್ಲೆಲ್ಲ ಬೆಟ್ಟ ಎಲ್ಲ ತಿರ್ಗಾಡ್ಕೊ ಬಂದಿರೋದು ಇಲ್ಲಿಗೆ. ಇವಾಗ ಪ್ರೆಸೆಂಟು ತಮಿಳ್ನಾಡಲ್ಲೂ ಏನೋ ಬರ್ದವ್ರೆ, ದೇವ್ರ ಸತ್ಯಾಗಲೂ ಗೊತ್ತಿಲ್ಲ, ಓದಕ್ಕೂ ಬರಲ್ಲ. ಮಧುಮಲೈ ಇನ್ನೇನು 17 ಕಿಲೋಮೀಟ್ರ್ ಇದೆ. ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಹಾಂ, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕ್ಲೀನಿಂಗ್ ಮಾಡಿಸ್ತಾವ್ರೆ. ಸೊ ದೇವರೇ, ಯಾವ್ದಾರ ಪ್ರಾಣಿಗಳು, ಆನೆಗಳು ಕಾಣಬೇಕು. ಯಾವ್ದಾರ ಕ್ಯಾಪ್ಚರ್ ಆಯಿತು ಅಂದರೆ ಆನೆ, ಯಾವುದೇ ಪ್ರಾಣಿಗಳು ಆಯಿತು ಅಂದರೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಬನ್ನಿ, ಹೋಗ್ರಿ, ರೋಡ್ ಕ್ರಾಸ್ ಮಾಡಿ ಹೋಗಿ. ಓ ಇಲ್ಲಿ ನೋಡು. ಹೌದು, ಅದಕ್ಕೆ ಅವ್ನು ನಿಲ್ಲಿಸ್ಬಿಟ್ಟ. ನೋಡ್ದಾ? ನೋಡಿ ನವಿಲ್ಗಳು ನೋಡಿ, ಎಲ್ಲ ಪಕ್ಕದಲ್ಲೇ. ಅಕ್ಕ ನಮಸ್ಕಾರ, ಬರೋಣ. ಓಕೆ, ನಮ್ಮ ಬಂಡೀಪುರದಲ್ಲಿ ಏನೂ ಕಾಣಲಿಲ್ಲ ಗೈಸ್. ಸೊ ಎಕ್ಸಿಟಾ ಇನ್ನೂ ಇಲ್ವೇನೋ? ಎಕ್ಸಿಟು ಕಣ ಮೊನ್ನೆ. ಹಾಂ, ಎಕ್ಸಿಟ್ ಆಗ್ತಾ ಇದ್ದೇವೆ. ಫಸ್ಟು ಒಂದು ಟೀ ಬ್ರೇಕಿಗೆ ಹಾಕ್ಬಿಡ್ಬೇಕು ಗುರು. ಟೀ ಬ್ರೇಕಿಗೆ ಹಾಕೋಣ ಇರಿ. ಮೊನ್ನೆ ಟೀ ಹಾಕೊಳ್ಳವಾ? ಇಲ್ಲೇ ಲೆಫ್ಟಿಗೆ ಹಾಕೊಳ್ಳೋಣ ಇರಪ್ಪ. ಇಲ್ಲ ಮುಂದೆ ಹೋಗಿ ಹಾಕದ ನೋಡಿ. ಬನ್ನಿ ಹೋಗೋಣ. A few inches later. ಓಕೆ, ಊಟಿದು ಟ್ರಿಪ್ಪೆಲ್ಲ ಮುಗೀತು. ಎಪಿಸೋಡ್ ವೈಸ್ ಬರುತ್ತೆ. ಸೊ ದಯವಿಟ್ಟು ಯಾರು ಇನ್ನೂ ನೋಡ್ತಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಪಿಸೋಡ್ 1, 2, 3, 4, 5 ಗಂಟನೂ ಬಿಡ್ತೀನಿ. ಸೊ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು ಊಟಿ ಟ್ರಿಪ್ ಮಾತ್ರ. ಸೊ ಪ್ಲೇಸಸ್ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಆ ರೋಡು, ಆ ವ್ಯೂ, ಆ ನೇಚರು, ಆ ಕ್ಲೈಮೇಟು ಮೆಚ್ಚಬೇಕಾಗಿದ್ದೆ. ಇಟ್ ವಾಸ್ ವೆರಿ ಗುಡ್.
ಸೊ ಬರಬೇಕಾದ್ರೆ ನಾವು ಬಂಡೀಪುರದಿಂದ ಬಂದ್ರಿ. ಬಟ್ ಆದರೆ ಬಂಡೀಪುರದಲ್ಲಿ ನಮಗೆ ಯಾವುದೇ ಪ್ರಾಣಿಗಳು ಯಾವುದು ಸೈಟಿಂಗ್ಗಳಾಗಿಲ್ಲ. ಜಿಂಕೆ, ನವಿಲು ಅದೆಲ್ಲ ಓಕೆ, ಅದೆಲ್ಲ BR ಹಿಲ್ಸಲ್ಲೂ ಇದೇ ಇರುತ್ತೆ. ಬಟ್ ಆದರೆ ಯಾವುದೂ ಇದಾಗಿಲ್ಲ. ನಾವು ಅಂದ್ಕೊಂಡಿದ್ದು ಹೋಗ್ಬೇಕಾದ್ರೇನೂ ಅಷ್ಟೊಂದೇನು ಸೈಟಿಂಗ್ ಆಗಿಲ್ಲ. ಇವಾಗಾರ ಹೋಗ್ಬೇಕಾರಾರ ಸೈಟಿಂಗ್ ಆಗುತ್ತಾ ಅಂತ ನಾವು ಅಂದ್ಕೊಂಡ್ರಿ, ನಾನು ಮತ್ತು ಮೋನಿ. ಬಟ್ ಅದಾಗಿಲ್ಲ. ಇಟ್ಸ್ ಓಕೆ, ನಥಿಂಗ್ ಟು ವರಿ. ಮತ್ತು ಇನ್ನೊಂದು ಸತಿ ಬಂದಾಗ ಊಟಿ ರೈಡ್ ಮಾಡೇ ಮಾಡ್ತೀರಿ. ಸೊ ಚೆನ್ನಾಗಿತ್ತು ಓವರ್ ಆಲ್ ಹೇಳೋದಾಯಿತು ಅಂದರೆ. ಎದೆ ಮೇಲೆ ಬಂದ್ಬಿಟ್ರು. ನೋಡು 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 ನೋಡು, ಅಮ್ಮನ್ ಹೆಂಗೋ ಬರ್ತೀಯಲ್ಲೋ, ಬಂದ್ಬಿಡೋ ಈ ಕಡೆ ಎಲ್ಲೋ. ನೋಡಿ ಈ ಥರ ಬರ್ತಾ ಇರ್ತಾರೆ ಕೆಪ್ರು ನನ್ನ ಮಕ್ಕಳು. ಎಲ್ಲ ರೋಡಲ್ಲೂ ಅವರೇ ಓಡಾಡ್ಬಿಡ್ಬೇಕು. ಇವಾಗ ಇನ್ನೇನು 12 ಕಿಲೋಮೀಟ್ರಿಗೆ ನಂಜನಗೂಡಿದೆ. ನಂಜನಗೂಡು ಬಿಟ್ಟು ಮೈಸೂರಿಗೆ ಒಂದು ಸ್ಟಾಪ್ ಆಗ್ತೀರಿ ಊಟಕ್ಕೆ. ಇವಾಗ ಕರೆಕ್ಟಾಗಿ ಟೈಮ್ ಬಂದು 12:40 ಕರೆಕ್ಟಾಗಿ 3:30-4 ಗಂಟೆಗೆಲ್ಲ ನಾವು ಬೆಂಗಳೂರಲ್ಲಿ ಇರ್ತೀರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದಿದ್ರೆ ಲೈಕು ಮತ್ತು ಶೇರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕ್ರೇಜಿ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಹಂಗೆ ಬೆಲ್ಲೈಕನ್ನ ಹೊಡೀರಿ, ಇನ್ನು ಕ್ರೇಜಿ ಕಂಟೆಂಟ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.